ನಾವು ಅಮೆರಿಕಾಗೆ ಬೇರೆ ಬೇರೆ ರೀಸನ್ಗೆ ಬಂದಿರ್ತೀವಿ. ಓದೋಕ್ಕೋಸ್ಕರ ಬಂದಿರ್ಬೋದು ಅಥವಾ ಕೆಲಸ ಮಾಡಕ್ಕೆ ಬಂದಿರ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಇಲ್ಲಿಗೆ ಬಂದಾಗ ಫಸ್ಟ್ ಅಪ್ಲೈ ಮಾಡಬೇಕಾಗಿದ್ದು ಸೋಷಿಯಲ್ ಸೆಕ್ಯೂರಿಟಿ ನಂಬರ್. ನಮ್ಮ ದೇಶದಲ್ಲಿ ಇದೆಯಲ್ಲ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್, ಅದೇ ರೀತಿಯಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಇರುತ್ತೆ. ಸೊ ನಾನು ಕೆಲಸ ಮಾಡಿದ್ದೀನಿ, ನಂಗೆ ಸಂಬಳ ಬೇಕು ಅಂದರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ಅಥವಾ ಕ್ರೆಡಿಟ್ ಕಾರ್ಡ್, ಕಾರ್ ಲೋನ್, ಟೆಲಿಫೋನ್ ಸರ್ವಿಸ್, ಬೇರೆ ರೀತಿ ಸರ್ವಿಸ್ಗಳಿಗೆ ಫಸ್ಟ್ ಕೇಳೋದು ಸೋಷಿಯಲ್ ಸೆಕ್ಯೂರಿಟಿ ನಂಬರ್. ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಬರೀ ಜಸ್ಟ್ ನಂಬರ್ ಅಲ್ಲ, ಇದ್ರ ಜೊತೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಮತ್ತು ಕ್ರೆಡಿಟ್ ಹಿಸ್ಟ್ರಿ ಅಟ್ಯಾಚ್ ಆಗಿರುತ್ತೆ. ಒಳ್ಳೆ ಕ್ರೆಡಿಟ್ ಸ್ಕೋರ್, ಒಳ್ಳೆ ಕ್ರೆಡಿಟ್ ಹಿಸ್ಟ್ರಿ ಇದ್ದರೆ ಇಲ್ಲಿ ಜೀವನ ಆರಾಮ್. ಅದೇನಾರ ಕ್ರೆಡಿಟ್ ಹಿಸ್ಟ್ರಿ ಇಲ್ಲ, ಕ್ರೆಡಿಟ್ ಸ್ಕೋರ್ ಇಲ್ಲ ಅಂದರೆ ಜೀವನ ಮಾಡೋದು ತುಂಬಾ ಕಷ್ಟ. ತುಂಬ ಜನಕ್ಕೆ ಫಾರ್ ದ ಫಸ್ಟ್ ಟೈಮ್ US ಬಂದಾಗ ಪ್ರಾಬ್ಲಮ್ ಏನು ಅಂದರೆ ಅವರ ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಹೊಸದಾಗಿರೋದ್ರಿಂದ ಕ್ರೆಡಿಟ್ ಸ್ಕೋರ್ ಇರಲ್ಲ, ಕ್ರೆಡಿಟ್ ಹಿಸ್ಟ್ರಿ ಇರಲ್ಲ, ಸಾಲಗಳು ಪಡೆಯೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಕೆಲವು ಕ್ರೆಡಿಟ್ ಕಂಪ್ನಿಗಳು ಒಂದು ಸ್ಮಾಲ್ ಕ್ರೆಡಿಟ್ ಲಿಮಿಟ್ ಇರುವಂಥ ಕ್ರೆಡಿಟ್ ಕಾರ್ಡ್ಗಳು ಕೊಡ್ತಾರೆ. ಅದನ್ನು ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ರೀಪೇಮೆಂಟ್ ಮಾಡಿ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿನ ಬಿಲ್ಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಇಲ್ಲಿನ ಕ್ರೆಡಿಟ್ ಸ್ಕೋರ್ನ ಟ್ರ್ಯಾಕ್ ಮಾಡೋದಕ್ಕೆ 3 ಬ್ಯೂರೋಗಳಿದೆ: ಟ್ರಾನ್ಸ್ಯೂನಿಯನ್, ಎಕ್ಸ್ಪೀರಿಯನ್ ಮತ್ತು ಈಕ್ವಿಫ್ಯಾಕ್ಸ್. ಸೊ ಅವರು ನಿಮ್ಮ ಕ್ರೆಡಿಟ್ ಹಿಸ್ಟ್ರಿನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ನೀವು ಎಲ್ಲಿ ಕ್ರೆಡಿಟ್ ಕಾರ್ಡ್ ಓಪನ್ ಮಾಡ್ತೀರೋ, ಅಥವಾ ಎಷ್ಟು ಇಂಕ್ವೈರೀಸ್ ಬರುತ್ತೋ, ಅಥವಾ ಎಷ್ಟು ನಿಮ್ಮದು ಆ ಕ್ರೆಡಿಟ್ ಬ್ಯಾಲೆನ್ಸ್ ಇದೆಯೋ, ಇದನ್ನೆಲ್ಲ ಟ್ರ್ಯಾಕ್ ಮಾಡಿ ನಿಮ್ಗೊಂದು ಕ್ರೆಡಿಟ್ ಸ್ಕೋರ್ ಅಂತ ಕೊಡ್ತಾರೆ. ನಿಮ್ಮ ಕ್ರೆಡಿಟ್ ಸ್ಕೋರ್ 700 ಇಂದ 800 ಇದ್ದರೆ ಗುಡ್. ಫಾರ್ ಸಮ್ ರೀಸನ್ ನೀವು ಪೇಮೆಂಟ್ ಮಾಡೋದು ಡಿಲೇ ಮಾಡಿದ್ರಿ, 1-2 ಪೇಮೆಂಟ್ ಮಿಸ್ ಆಗೋಯ್ತು, ಇಮಿಡಿಯೇಟಾಗಿ ಕ್ರೆಡಿಟ್ ಬ್ಯೂರೋಗೆ ರಿಪೋರ್ಟ್ ಮಾಡ್ತಾರೆ, ಇವ್ನು ಕರೆಕ್ಟಾಗಿ ಪೇ ಮಾಡಿಲ್ಲ ಅಂತ. ಸೊ ಅದೊಂದು ಬ್ಲ್ಯಾಕ್ ರಿಮಾರ್ಕ್. ಇಮಿಡಿಯೇಟಾಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ದಡಾರ್ ಅಂತ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಟೈಮ್ ಏನಾರು ಸಾಲ ಅಪ್ಲೈ ಮಾಡ್ಬೇಕಾದ್ರೆ ನೋಡ್ತಾನೆ, ಹೇ ಗುರು, ಏನು ನೀನು ಕರೆಕ್ಟಾಗಿ ಪೇಮೆಂಟ್ ಮಾಡಿಲ್ಲ, ನಾನಂತೂ ಸಾಲ ಕೊಡೋಕ್ಕಾಗಲ್ಲ ಅಂತ ಡಿನೈ ಆಗ್ಬಿಡುತ್ತೆ. ನಿಮ್ಮ ಸ್ಯಾಲ್ರಿ ಎಷ್ಟೇ ಇದ್ರೂ ಅವರು ಮೇನಾಗಿ ನೋಡೋದು ಕ್ರೆಡಿಟ್ ಹಿಸ್ಟ್ರಿ ಮತ್ತು ಕ್ರೆಡಿಟ್ ಸ್ಕೋರ್. ಸೊ ಇಲ್ಲಿ ಜೀವನ ಮಾಡ್ಬೇಕಾದ್ರೆ ಒಳ್ಳೆ ಕ್ರೆಡಿಟ್ ಸ್ಕೋರ್ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ. ಸೊ ಇಂಡಿಯಾದಲ್ಲಿ ಹಾಗಲ್ಲ, ನಾವು ಕ್ಯಾಶಲ್ಲೇ ಡೀಲ್ ಮಾಡಿಬಿಡ್ತೀವಿ, ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಇಲ್ಲಿ ಬರೀ ಕ್ಯಾಶಲ್ಲೇ ಡೀಲ್ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂದರೆ ಕ್ರೆಡಿಟ್ ಹಿಸ್ಟ್ರಿ ಬೆಳೆಯಲ್ಲ, ಕ್ರೆಡಿಟ್ ಸ್ಕೋರ್ ಇರಲ್ಲ, ತುಂಬಾ ಕಷ್ಟ ಆಗುತ್ತೆ ನಮಗೆ. ಬೇಕೋ ಬೇಡವೋ ಕ್ರೆಡಿಟ್ ಕಾರ್ಡು, ಲೋನ್ ತೊಗೊಂಡು ಒಳ್ಳೆ ಕ್ರೆಡಿಟ್ ಹಿಸ್ಟ್ರಿ ಮೇಂಟೈನ್ ಮಾಡೋದು ಇಲ್ಲಿ ತುಂಬಾ